ಕಾಂತಾರ ದೈವಕ್ಕೆ ಬಾಲಿವುಡ್ ನಟ ಅಪಮಾನವನ್ನ ಮಾಡಿದ್ದಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಹುಚ್ಚಾಟವನ್ನ ಮೆರೆದಿದ್ದು ಕಾಂತಾರ ದೈವವನ್ನ ದೆವ್ವ ಅಂತ ಹೇಳಿ ಅವಹೇಳನ ಮಾಡಿದ್ದಾರೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಗೋವಾ ಫಿಲ್ಮ್ ಫೆಸ್ಟಿವಲ್ ವೇದಿಕೆಯಲ್ಲಿ ಈ ರೀತಿಯಾಗಿ ಅವಮಾನ ಮಾಡಿರೋದು ರಣವೀರ್ ವಿರುದ್ಧ ಇದೀಗ ಜಾಲತಾಣದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಭುಗಿಲೆದ್ದಿದೆ ಆಕ್ರೋಶ. ಅದು ಘೋಸ್ಟ್ ಅಲ್ಲ ಗಾಡ್ ಅಂತ ಹೇಳಿ ನೆಟ್ಟಿಗರು ತಿರುಗೇಟನ್ನ ಕೊಟ್ಟಿದ್ದಾರೆ. ಗೋವಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ರಿಷಬ್ ಶೆಟ್ಟಿ ಅವರು ಮಾಡಿರುವಂತಹ ಆಕ್ಟಿಂಗ್ ಆಗಿರಬಹುದು, ಜೊತೆಗೆ ದೈವದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂತಾರ ಸಿನಿಮಾದ ಬಗ್ಗೆ ಮಾತನಾಡ್ತಾ ಅಣಕವಾಡಿರುವುದು, ಅವಹೇಳವನ್ನ ಮಾಡಿರುವುದು ಇದೀಗ ನೆಟ್ಟಿಗರ ಆಕ್ರೋಶಕ್ಕೆ, ಕರಾವಳಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ನಟ ರಿಷಬ್ ಮುಂದೆ ದೈವಕ್ಕೆ ಅಪಮಾನವನ್ನ ಮಾಡಿರೋದು, ದೈವವನ್ನ ದೆವ್ವ ಅಂತ ಹೇಳಿದ್ರು ಕೂಡ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸೈಲೆಂಟ್ ಆಗಿದ್ಯಾಕೆ? ವಿಚಿತ್ರವಾಗಿ ಅಣಕಿಸ್ತಾ ಇದ್ರು ರಿಷಬ್ ಶೆಟ್ಟಿ. ಅಲ್ಲಿ ಸೈಲೆಂಟ್ ಆಗಿದ್ರು, ನಗ್ತಾ ಇದ್ರು. ರಣವೀರ್ ಸಿಂಗ್ ಮಾತನಾಡ್ತಾ ಇದ್ದಂತಹ ಆ ಒಂದು ತಮಾಷೆಯ ಸಂದರ್ಭದಲ್ಲಿ ಅದನ್ನ ನೋಡಿ ನಗ್ತಾ ಇದ್ರು. ರಣವೀರ್ ಅಣಕಿಸ್ತಾ ಇದ್ರೆ ಎಂಜಾಯ್ ಮಾಡ್ತಾ ಇದ್ರು ರಿಷಬ್ ಶೆಟ್ಟಿ. ದೈವವನ್ನ ದೆವ್ವ ಅಂತ ಹೇಳಿದ್ರು ಕೂಡ ನಗ್ತಾ ರಿಷಬ್ ಶೆಟ್ಟಿ ಸುಮ್ಮನಿದ್ರು. ಈಗ ರಿಷಬ್ ಶೆಟ್ಟಿ ಅವರ ವರ್ತನೆಗೂ ಕೂಡ ನೆಟ್ಟಿಗರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ರಿಷಬ್ ಅವರ ವರ್ತನೆಗೆ ಸಾಕಷ್ಟು ರೀತಿಯಂತಹ ಟೀಕೆಗಳು ಕೇಳಿ ಬರ್ತಾ ಇದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ನಿಂದ ದೈವಕ್ಕೆ ಅಪಮಾನ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಣವೀರ್ ವಿರುದ್ಧ ದೈವ ಆರಾಧಕರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಸತ್ಯದ ದೈವವನ್ನ ದೆವ್ವ ಅಂದಿದ್ದಕ್ಕೆ ದೈವ ಆರಾಧಕರು ಬೇಸರವನ್ನ ಹೊರ ಹಾಕಿದ್ದಾರೆ, ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಅಲ್ಲಿ ಬಾಲಿವುಡ್ ನಟ ರಣವೀರ್ ಅವಮಾನಿಸ್ತಾ ಇದ್ರು ಕೂಡ ರಿಷಬ್ ಸುಮ್ಮನೆ ಇದ್ದಿದ್ದು ಸರಿಯಲ್ಲ. ರಿಷಬ್ ಶೆಟ್ಟಿ ಅವರ ನಡೆಯೇ ಇಲ್ಲಿ ಅನುಮಾನ ಮೂಡಿಸ್ತಾ ಇದೆ ಅಂತ ಹೇಳಿ ಮಂಗಳೂರಲ್ಲಿ ದೈವಾರಾಧಕ ಕಮಲಾಕ್ಷ ಗಂಧಕಾಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂತ ಘಟನೆ ಆದಾಗ ಅಲ್ಲಿಯೇ ಅವರನ್ನು ತಿದ್ದುವ ಕೆಲಸ ಆಗ್ಬೇಕಾಗಿತ್ತು. ಹಾಗೆ ಮಾಡೋದಲ್ಲ, ಅಥವಾ ಆ ತರ ಅಲ್ಲ, ಅದು ಆ ರೀತಿಗೆ ಅವಮಾನ ಮಾಡೋದಲ್ಲ ಅನ್ನೋದನ್ನ ಹೇಳುವ ಕೆಲಸ ಆಗ್ಬೇಕಾಗಿತ್ತು. ಆ ರೀತಿಯಾಗಿ ಮಾಡಲಿಲ್ಲ ರಿಷಬ್ ಶೆಟ್ಟಿ. ಅವರ ನಡೆನೇ ಸರಿ ಇಲ್ಲ ಆ ಸಂದರ್ಭದಲ್ಲಿ ಅಂತ ಹೇಳಿ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಣವೀರ್ ಸಿಂಗ್ ಒಂದು ಅನುಕರಣೆ ಮಾಡುವುದು ಮಾತ್ರವಲ್ಲ, ಅದನ್ನು ಒಂದು ವಾಕ್ಯವನ್ನು ನುಡಿದಿದ್ದಾರೆ, ಗೋಷ್ಠಿ ಎನ್ನುವಂತ ಶಬ್ದ. ಇದನ್ನು ಆ ಅನುಕರಣೆ ಮಾಡುವಂತ ಸನ್ನಿವೇಶದಲ್ಲಿ ಕೆಲವು ನಿರ್ದೇಶಕರು ಕೂಡ ಮುಂದೆ ಕಾಣ್ತಾ ಇದ್ದಾರೆ. ಅದನ್ನು ರಿಷಬ್ ಶೆಟ್ಟಿ ಕೂಡ ಗೌರವಾನ್ವಿತ ರಿಷಬ್ ಶೆಟ್ಟಿ ಕೂಡ ಅವರು ಮುಂದೆ ಕೂತ್ಕೊಂಡು ಅದನ್ನು ವೀಕ್ಷಿಸ್ತಾ ಇದ್ದಾರೆ. ಅವರು ಕೂಡ ಬಹುಶಃ ಅದರಲ್ಲಿ ಒಂದು ಖಂಡನೆ ಮಾಡುವಂತ ಒಂದು ವರ್ಚಸ್ಸು ಅಥವಾ ಒಂದು ವ್ಯಕ್ತಿತ್ವ, ಅದೊಂದು ಮುಖದ ಚರ್ಯರಿಗೆ ಯಾವುದಾದ್ರು ಅದರಲ್ಲಿ ಕಾಣ್ತಾ ಇಲ್ಲ. ಬಹುಶಃ ತಮಾಷೆಯಾಗಿ ಅವರು ಕೂಡ ತೆಕೊಂಡಿದ್ದಾರೆ ಈ ವಾಕ್ಯವನ್ನು. ಇವರಲ್ಲಿ ಕೂಡ ಒಂದು ಅವರಿಗೆ ತಿಳಿ ಹೇಳುವಂತ ಒಂದು ವ್ಯಕ್ತಿತ್ವ ಅಥವಾ ತಿಳಿ ಹೇಳುವಂತ ಒಂದು ಜ್ಞಾನ ಅವರಿಗೆ ಬರಬೇಕಿತ್ತು ಅವತ್ತಿನಲ್ಲಿ. ಅಥವಾ ಇಂಥ ಗೋಷ್ಠಿ ಎನ್ನುವಂಥ ಶಬ್ದ ಅದು ತಪ್ಪು ಎನ್ನುವಂಥ ಆ ಸನ್ನಿವೇಶದಲ್ಲಿ, ಆ ಸಂದರ್ಭದಲ್ಲಿ ಇಡೀ ಜಗತ್ತಿಗೆ ಮುಟ್ಟುವ ಹಾಗೆ ಅವರು ಹೇಳ್ಬೇಕಿತ್ತು, ಒಂದು ಕೆಲಸ ಅವರು ಮಾಡಬೇಕಿತ್ತು ರಿಷಬ್ ಶೆಟ್ಟಿ ಅವರು. ಅದನ್ನು ಯಾವುದೂ ಮಾಡಲಿಲ್ಲ. ಯಾವುದೇ ಅದಕ್ಕೆ ದೈವಾರಾಧನೆಗೆ ಬೆಲೆ ಇಲ್ಲದ ಹಾಗೆ ಅವರು ವರ್ತಿಸ್ತಾ ಇದ್ದಾರೆ. ಆದ್ರಿಂದ ಇವರನ್ನು ನಾವು ಖಂಡಿಸ್ತಾ ಇದ್ದೇವೆ.